ಜಾಮೀನು ಸಿಕ್ಕಾಗ ಮಟ್ಕಾ ಏಜೆಂಟ್ ಅನ್ನುವಂತಹ ಆರೋಪ ಹೋಗುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಶ್ರೀಕಾಂತ್ ಹಿನ್ನೆಲೆಯನ್ನ ಬಿಜೆಪಿಯವರು ತಿಳಿದುಕೊಳ್ಳಬೇಕಾಗಿತ್ತು. ಕರಸೇವಕನ ಬೆಂಬಲಕ್ಕೆ ನಿಂತಹ ಬಿಜೆಪಿ ವಿರುದ್ಧ ಎಂಬಿ ಪಾಟೀಲ್ ಅವರು ಈ ರೀತಿಯಾಗಿ ಕಿಡಿಕಾರಿದ್ದಾರೆ. ಜಾಮೀನು ಸಿಕ್ಬಿಟ್ರೆ ಮಟ್ಕಾ ಏಜೆಂಟ್ ಅನ್ನುವಂತಹ ಆರೋಪ ಏನಿದೆಯಲ್ಲ ಅದು ಹೋಗುತ್ತಾ ಅಂತ ಎಂಬಿ ಪಾಟೀಲ್ ಕಿಡಿಕಾರಿದ್ದಾರೆ. ಶ್ರೀಕಾಂತ್ ಹಿನ್ನೆಲೆ ತಿಳಿಯದೆ ಆತನನ್ನ ಮೈ ಮೇಲೆ ಎಳೆದುಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವ ಹೌದು, ಈಗ ಪೊಲೀಸರು ಯಾವ ಸಂದರ್ಭದಲ್ಲಿ ಏನು ಮತ್ತೆ ಅವನ ಮೇಲೆ ಮಾಹಿತಿ ಇದ್ದಾಗ ಕ್ರಮ ಕೈಗೊಂಡಿದ್ದಾರೆ. ಅದಕ್ಕೆ ಅವ ಕ್ರಿಮಿನಲ್ ಅನ್ನು ಇಟ್ಕೊಂಡು ಅವ್ನು ಕರಸೇವಕ ತಿಳ್ಕೊಂಡು ಹೋರಾಟ ಮಾಡೋ ಮಟ್ಕಾ ಏಜೆಂಟ್ ಅನ್ನೋದು ಗೊತ್ತಿಲ್ಲ. ಎಷ್ಟೋ ಸಲ ಕಾರಣಾಂತರಗಳಿಂದ ಉತ್ತರಿಸ ಎಲ್ಲನೂ ಕೂಡ ಇವು ಕೇಸಸ್ಗಳು ಇದಾಗ್ತವೆ. ಆದರೆ ಇದು ಮಾತ್ರ ಸತ್ಯ. ಅದು ಅವ್ನ ಹಿನ್ನೆಲೆ ನೋಡ್ಕೋಬೇಕು. ಅವ್ರ ಹಿನ್ನೆಲೆ ತಿಳ್ಕೊಳ್ಳಾರ್ದೆ ಅವ್ರು ಒಮ್ಮೆನೆ ಧುಮುಕಿದ್ದಾರೆ. ಅವರು ಯಾರು ಬಿಜೆಪಿ ಅವರು ಹಿನ್ನೆಲೆ ತಿಳ್ಕೊಳ್ಳೋದು ಧುಮುಕಿ ಉತ್ತರಿಸ ಎಡವಟ್ಟು ಮಾಡ್ಕೊಂಡಿದ್ದಾರೆ. ಈಗ ಸ್ವತಃ ಅಲ್ಲೆಲ್ಲ ಹುಬ್ಳಿ ಧಾರವಾಡಕ್ಕೆ ಗೊತ್ತಿದೆ ಅವ್ರ ಇತಿಹಾಸ ಏನಿದೆ, ಶ್ರೀಕಾಂತ್ ಪೂಜಾರಿ ಇತಿಹಾಸ ಅನ್ನೋದು. ಶ್ರೀಕಾಂತ್ ಪೂಜಾರಿಗೆ ಜಾಮೀನು ಸಿಕ್ಕಿದೆ. ಶ್ರೀಕಾಂತ್ ಪೂಜಾರಿ ಬಂಧನ ಮಾಡಿದ್ರಲ್ಲ, ಜಾಮೀನು ಸಿಕ್ಕಿದೆ. ಏನು ಜಾಮೀನು ಸಿಕ್ಕರೆ ಅವನು ಏನಾದ್ರು ಅವ್ನಿಗೆ ಕ್ಲೀನ್ ಚಿಟ್ ಸಿಕ್ಬಿಡ್ತಾ? ಅವ್ರದ್ದೆಲ್ಲ ಮಟ್ಕಾ ಏಜೆಂಟು ಒಂದು 13-18 ಕೇಸಸ್ ಇದಾವೆ. 18 ಕೇಸಸ್ ಇದ್ಕೊಂಡು ಆ ಶ್ರೀಕಾಂತ್ ಪೂಜಾರಿಯನ್ನ ಕಾರ ಸೇವಕ ಅಂತ ಹೇಳಿರಲ್ಲ.